ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ಸ್ ಏನಂದರೆ ಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗು. ಇವಾಗ ಹೆಂಗಿದ್ರು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ? ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ 1 ಮಂತ್ ಒಳಗಡೆ ತುಂಬ ಬಟ್ಟೆಗಳೆಲ್ಲ ಬರ್ತಾ ಇರುತ್ತೆ. ಓದರ್ಸು ತುಂಬ ಬಟ್ಟೆಗಳು ಹೊಲ್ದಿದ್ದೀನಿ ಫ್ರೆಂಡ್ಸ್. ಅದನ್ನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಒಂದೇ ಒಂದು ಸೆಲ್ಟು, ಒಂದೇ ಒಂದು ಚಡ್ಡಿಗೆ ಮಾತ್ರ ಹಾಕಿರೋದು. ಬಟ್ ಬಟ್ಟೆ ಹೊಲಿತಾ ಟೈಮ್ ಕೊಡೋಕ್ಕಾಗಿರಲಿಲ್ಲ ಅವಾಗ. ಇವಾಗ ಟೈಮ್ ಕೊಟ್ಟು ನಿಮಗೂ ಯೂಸ್ ಆಗಲಿ, ನೀವು ಕಲ್ತ್ಕೊಳ್ಳಿ, ನೀವು ಮನೆಯಲ್ಲೇ ಕೂಡ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ. ಇವಾಗೆಲ್ಲ ತುಂಬ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಅದನ್ನು ನೀವು ನೋಡ್ತಾನೆ ಕಲಿಬೋದು. ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಹಾಕಿದ್ದೀನಿ. ಮತ್ತು ಕಾಲರ್ ಹೆಂಗೆ ಅಟ್ಯಾಚ್ ಮಾಡೋದಂತ ನಿನ್ನೆ ಒಂದು ವೀಡಿಯೋಸ್ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ನೀವು ಯೂಸ್ ಆಗುತ್ತೆ. ಕ್ಯಾನ್ವಾಸ್ ಇಲ್ಲದೇ ನಾವು ಕಾಲರು, ರೆಡಿಮೇಡ್ ಕಾಲರ್ ಇಲ್ಲದೇ ನಾವು ಬಟ್ಟೆ ಹಾಕಿ ಕೂಡ ಕಾಲರ್ ಅಟ್ಯಾಚ್ ಮಾಡ್ಬೋದು. ತುಂಬ ಈಸಿ ಆಗಿರೋದು, ನಿನ್ನೆ ಯೂಸ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ಸೆಲ್ಟ್ನ ಕಟ್ಟಿಂಗ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ನಿಮಗೂ ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ, ಎಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ. ಇವಾಗ ಸ್ಕೂಲ್ ಯೂನಿಫಾರ್ಮ್ ಕಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದನ್ನು ನಾನು ಎರಡು ಕಡೆನೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 ಎರಡನ್ನೂ ನನ್ನ ಕಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನ್ನ ಕಡೆ ಫೋಲ್ಡ್ ಮಾಡಿಕೊಂಡು ಫ್ರೆಂಡ್ಸ್, ನೆಕ್ಸ್ಟ್ ಏನಂದರೆ ನನಗೆ ಇಲ್ಲೊಂದು ಮೆಜರ್ಮೆಂಟು ಸೆಲ್ಟ್ ಇದೆ. ಆದರೆ ಫ್ರೆಂಡ್ಸ್, ಇದು ರೆಡಿಮೇಡ್ ಸೆಲ್ಟು. ರೆಡಿಮೇಡ್ ಸೆಲ್ಟ್ನ ನಾವು ಯಾವ ರೀತಿ ತೊಗೋಬೇಕಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸು. ನಾವು ಮತ್ತೆ ಉದ್ದ ಲೆಂತ್ ನೋಡ್ಕೋಬೇಕು ಇವಾಗ ಫ್ರೆಂಡ್ಸ್. ಲೆಂತ್ ಎಲ್ಲಿಂದ ನೋಡ್ಕೋಬೇಕು ನಾವು ಅಂದರೆ ಫ್ರೆಂಡ್ಸ್, ಇಲ್ಲಿ ಫ್ರಂಟಲ್ಲಿ ಮತ್ತು ಇಲ್ಲಿ ಮೇಲೆ ಶೋಲ್ಡರ್ ಹತ್ರ ಅದು ಇರುತ್ತಲ್ವ, ಅಲ್ಲಿಂದ ನಾವು ಉದ್ದ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಸ್ಟಿಚ್ಚಿಂಗಲ್ಲಿ ಏನಿರುತ್ತೋ ಅಲ್ಲಿಂದನೇ ಮೆಜರ್ಮೆಂಟ್ನ ನೀವು ತೊಗೊಳ್ಳಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದ್ರ ಕರೆಕ್ಟಾಗಿ ಅಳತೆ ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಫ್ರೆಂಡ್ಸ್ 20 ಇದೆ. ಇಲ್ಲಿ ಇದು ರೆಡಿಮೇಡ್ ಸೆಲ್ಟ್ ಇರೋದ್ರಿಂದ ಇದು ಒಂಥರ ಕಟ್ಟಿಂಗಲ್ಲಿ ಬೇರೆ ಥರ ಬಂದಿದೆ. ಹಾಗಾಗಿ ಫ್ರೆಂಡ್ಸ್, ನಾವು 20ರಲ್ಲಿ ನಾವು 19 ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ 19 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಬಟ್ಟೆನ ನೋಡಿಕೊಂಡು ಫ್ರೆಂಡ್ಸ್ ನೀಟಾಗಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, 19 ಇಂಚು ನಾವು 2 ಇಂಚು ಪಟ್ಟಿನ ಕೆಳಗಡೆ ಮಡಿಸ್ತೀವಲ್ವ ಫ್ರೆಂಡ್ಸ್, ಅದಂತೂ ನಾನು 1.5 ಅಂತೂ ತೊಗೊತೀನಿ ಫ್ರೆಂಡ್ಸ್. ಅದು ಇವಾಗ ಎಕ್ಸ್ಟ್ರಾ ಮತ್ತು ಸ್ಟಿಚ್ಚಿಂಗಲ್ಲಿ ಎಲ್ಲ ಹಿಡ್ಕೊಂಡು 19 + 2 21ಗೆ ಒಂದು ಮಾರ್ಕ್ ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್. ಇದು ಎಷ್ಟಂದರೆ 1ನೇ ಕ್ಲಾಸ್ ಹುಡುಗನಿಗೆ ಇದು. ಕೆಲವೊಂದು ಮಕ್ಕಳು ಹೈಟ್ ಕಡಿಮೆ ಇರ್ತಾರೆ, ಕೆಲವೊಂದು ಮಕ್ಕಳು ತುಂಬ ದಪ್ಪ ಇರ್ತಾರೆ. ಮಕ್ಕಳು ಮತ್ತು 7ನೇ ಕ್ಲಾಸ್ವರೆಗೂ ಸೇಮ್ ಕಟ್ಟಿಂಗೇ ಬರ್ತಾ ಇರುತ್ತೆ. ಅದನ್ನು ನಾವು ನೋಡ್ಕೋಬೇಕು ಫ್ರೆಂಡ್ಸ್. ಇವಾಗ ಚೆಸ್ಟನ್ನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಹಿಂಗೆ ನೋಡಿಕೊಂಡ್ರೆ ನಾವು ಚೆಸ್ಟನ್ನ ಒಂದು ಭಾಗ ನೋಡ್ಕೊತೀವಿ. ಅದಕ್ಕೆ ತುಂಬ ಡಿಫ್ರೆನ್ಸ್ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ಇದು ರೆಡಿಮೇಡು, ಹೊಲ್ದಿರೋದಾದರೆ ತುಂಬ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಸ್ಟಿಚ್ಚಿಂಗಲ್ಲಿ ಹಿಡ್ಕೊಂಡು 8 ಇಂಚಿದೆ ಇದು. 8 ಇಂಚು ಕರೆಕ್ಟಾಗಿದೆ ಫ್ರೆಂಡ್ಸ್. ಇನ್ನೊಂದು ಮೆಜರ್ಮೆಂಟ್ ತೊಗೊತೀನಿ ನಿಮಗೆ, ಇನ್ನೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ 8 ಇಂಚು ಬರುತ್ತೆ ಅದು. ಫ್ರೆಂಡ್ಸ್, ಸುತ್ತಳತೆ ಬಂದ್ಬಿಟ್ಟು ಕರೆಕ್ಟು ಮೆಜರ್ಮೆಂಟ್ನ 8 ಇಂಚ್ ಅಂದರೆ ನಾವು ಸುತ್ತಳತೆ ತೊಗೋಬೇಕಂದ್ರೆ 32 ಇಂಚ್ ಬರುತ್ತೆ ಫ್ರೆಂಡ್ಸ್. ಅದು ಇದರಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, 32ರಲ್ಲಿ ಕರೆಕ್ಟಾಗಿ 14 ಇಂಚ್ ಬರುತ್ತೆ ಫ್ರೆಂಡ್ಸ್. ಇದು 14 ಇಂಚು ಬರುತ್ತೆ ಅಂದರೆ ಇದನ್ನು ಫೋಲ್ಡ್ ಮಾಡಿದ್ದೀವಲ್ವ ಫ್ರೆಂಡ್ಸ್, ಇದನ್ನು 14 ಇಂಚ್ ಅಂದರೆ 28 ಇಂಚ್ ಬರುತ್ತೆ. 28 ಇಂಚಲ್ಲಿ ನಮಗೆ 2 ಇಂಚ್ ಏನಕ್ಕೆ ಎಕ್ಸ್ಟ್ರಾ ಆಯಿತು ಅಂದರೆ ಫ್ರೆಂಡ್ಸ್, ಇದನ್ನು ನಾವು ಯಾಕಂದರೆ ಇಲ್ಲಿ 1 ಇಂಚುಗೆ ಈ ಕಡೆ 1 ಇಂಚು ಫೋಲ್ಡ್ ಮಾಡಿರ್ತೀವಿ, ಈ ಕಡೆ 1 ಇಂಚು ಫೋಲ್ಡ್ ಮಾಡಿರ್ತೀವಲ್ವ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಬಂದಿರೋದು ಫ್ರೆಂಡ್ಸ್. ನೀವು ನೋಡಿಕೊಂಡು ತೊಗೊಳ್ಳಿ, ಬೇಕಂದರೆ ಇದಕ್ಕೆ ಏನು ಡಿಫ್ರೆನ್ಸು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಫ್ರೆಂಡ್ಸ್. ಇನ್ನೊಂದು, ನಾನು ಇಲ್ಲಿಂದ ಕಾಲರ್ ಹತ್ರ, ಶೋಲ್ಡರ್ ಹತ್ರ ನಾವು 1.5 ಇಂಚು ತೊಗೋಬೇಕು. ಎಲ್ಲ ಮಕ್ಕಳಿಗೂ ಅಷ್ಟೇ ಕೂಡ ಫ್ರೆಂಡ್ಸ್. ನನ್ನ ಹತ್ರ ದೊಡ್ಡ ಸ್ಕೇಲ್ ಇತ್ತು, ಅದನ್ನೇ ಇದಾಗ್ತಾಯಿಲ್ಲ. ಸ್ಕೇಲಲ್ಲಿ ಮಾರ್ಕ್ ಹಾಕಿದರೆ ನೀಟಾಗಿ ಬಂದ್ಬಿಡುತ್ತೆ.
ಫ್ರೆಂಡ್ಸ್ ದೊಡ್ಡ ಸ್ಕೇಲ್ ಇದ್ದರೆ ನೀಟಾಗಿ ಲೈನ್ ಮಾರ್ಕ್ನ ನೀಟಾಗಿ ಕುತ್ಕೊಳ್ಳುತ್ತೆ. ಇದು ಚಾಕ್ ಪೀಸ್ ಕೂಡ ದಪ್ಪ ಇದೆ. ಇಟ್ಕೊಳ್ಳಿ 1.5 ಇಂಚು. ಲೈನ್ನ ನೀಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಫ್ರೆಂಡ್ಸ್ ಇವಾಗ ನಾನು ಚೆಸ್ಟನ್ನ ತೊಗೊತೀನಿ. ಇಲ್ಲಿ 1.25 ಇಂಚು ಫೋಲ್ಡ್ ಮಾಡಿದ್ರೆ ಫ್ರೆಂಡ್ಸ್ ಸಾಕು. ಜಾಸ್ತಿ ಫೋಲ್ಡ್ ಮಾಡೋದೇನೋ ಅವಶ್ಯಕತೆ ಇಲ್ಲ. ಇಲ್ಲಿ ಜಾಸ್ತಿ ಫೋಲ್ಡ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸಲ್ಲ. 1 ಇಂಚು ಒಳಗಡೆ ನಾವು ಉಕ್ಸು ಕಾಜು ಪಟ್ಟಿನ ಮಾಡಿರ್ತೀವಲ್ವ, ಅದನ್ನು ನಾವು 1 ಇಂಚ್ ಮಾತ್ರ ತೊಗೋಬೇಕು. 1 ಇಂಚ್ ಬೇಕಂದರೆ ಸ್ಟಿಚ್ಚಿಂಗಲ್ಲಿ 1/4 ಇಂಚ್ ತೊಗೊಳ್ಳಿ ಫ್ರೆಂಡ್ಸ್. 1/4 ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿಂದ 1/4ಗೆ ಒಂದು ಮಾರ್ಕ್ ಹಾಕಿರ್ತೀನಿ. ಇದು ಮೆಜರ್ಮೆಂಟ್ನ ಬಿಟ್ಬಿಟ್ಟು ನಾವು 8.25 ತೊಗೊಂಡಿರ್ತೀನಿ ಫ್ರೆಂಡ್ಸ್. ನಾನು ಚೆಸ್ಟ್ಗೆ 1/2 ಇಂಚು ಅದು ಇದಕ್ಕೆ ಹೋಗುತ್ತೆ. 8 ಇಂಚು ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಫ್ರೆಂಡ್ಸ್ ಇಲ್ಲಂತೂ ನಿಮಗೆ ಲೈನ್ ಹಾಕ್ತೀನಿ. ನೆಕ್ಸ್ಟ್ ಅಂದರೆ ಶೋಲ್ಡರ್ ಮೇಲೆ ಎಷ್ಟಿದೆ, ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು. ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಸ್ಟಿಚ್ಚಿಂಗಲ್ಲಿ ಬಿಟ್ಬಿಟ್ಟು ಕರೆಕ್ಟಾಗಿ 4 ಇಂಚಿದೆ ಫ್ರೆಂಡ್ಸ್. ನಾವು ಆ ಕಡೆ ಈ ಕಡೆ ಒಂದು 1/2 ಇಂಚ್ ಹೋದರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 5 ಇಂಚ್ ತೊಗೊತೀನಿ ಫ್ರೆಂಡ್ಸ್. ಇದನ್ನು ಹಂಗೆ ಅಳತೆ ನೋಡೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಈ ಥರ ನೋಡಿದ್ರು ಕೂಡ ನಿಮಗೆ ಈಸಿಯಾಗಿ ರೆಡಿಮೇಡು ಸ್ಟಿಚಿಂಗ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಇದು 13 ಇಂಚಿದೆ. ಶೋಲ್ಡರ್ ಜಾಸ್ತಿ ಇದೆ ಇದು ಫ್ರೆಂಡ್ಸ್. ನಾವು 12.5 ಇಟ್ಟರು ಪರವಾಗಿಲ್ಲ ಫ್ರೆಂಡ್ಸ್. 12 ಇಟ್ಟರು ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು 12 ಇಟ್ಕೊತೀನಿ. ಯಾಕಂದರೆ ಇದು ರೆಡಿಮೇಡ್ ಸೆಟ್ ಆಗಿರೋದ್ರಿಂದ ಶೋಲ್ಡರ್ ಜಾಸ್ತಿ ತುಂಬ ಉದ್ದ ಇದೆ. ಅದರಲ್ಲಿ ಇದು ಬಂದಿಲ್ಲ ಕೂಡ, ಶೋಲ್ಡರ್ ಇಟ್ಟಿಲ್ಲ ಅವರು. ಹಂಗಾಗಿ ಫ್ರೆಂಡ್ಸ್ ನಾವು 12 ಇಟ್ಕೊಳ್ಳೋಣ. 12 ನಮಗೆ ರೆಡಿ ಬೇಕು ಅಂದರೆ ಫ್ರೆಂಡ್ಸ್ ನಾವಿಲ್ಲಿ 6 ಇಂಚ್ ಇಟ್ಕೋಬೇಕು. 2 ಇವಾಗ ಚಿಕ್ಕ ಹುಡುಗಲ್ವ, 1.25 ಇಂಚು ನಾನು ನೆಕ್ ಇಟ್ಕೊತೀನಿ ಇಲ್ಲಿ ಫ್ರೆಂಡ್ಸ್. ನೋಡಿ 1.25 ನೆಕ್ ಇಟ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್. ಇಲ್ಲೇ ಇದು ಬಂದುಬಿಟ್ಟು 2 ಇಂಚು. ಇಲ್ಲೊಂದು ಕರ್ನಾಗಿ ರೌಂಡಾಗಿ ಒಂದು ಮಾರ್ಕ್ ಹಾಕ್ಕೊತೀನಿ ಫ್ರೆಂಡ್ಸ್. ಇಲ್ಲಿಂದ ನಾವು 5 ಇಂಚು ರೆಡಿ ಬರುತ್ತೆ. 5 ಇಂಚು 6 ಇಂಚು ಶೋಲ್ಡರ್ ಬರುತ್ತಲ್ವ, ಹಾಗಾಗಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ. 5.25 ತೊಗೊಳ್ಳೋಣ ಫ್ರೆಂಡ್ಸ್. 5.25 ತೊಗೊಂಡ್ರೆ ಸಾಕಾಗುತ್ತೆ ನಮಗೆ ಫ್ರೆಂಡ್ಸ್. ಸ್ಕೇಲಿಂದ ಹಾಕ್ಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ ಈ ಸ್ಕೇಲಿಂದ ಹಾಕ್ಕೊತಾ ಇದ್ದೀನಿ ನಾನು. ಲೈನ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ಮಕ್ಕಳಿಗೂ ಇವಾಗ ಫ್ರೆಂಡ್ಸ್ ನಮಗೆ ಜಾಸ್ತಿ ಏನೂ ಬರಲ್ಲ. ಇದು ಎಷ್ಟಿದೆ ಅಂತ ಇಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿಂದ 5 ಇಂಚು ನಾವು ಕೆಳಗಡೆದಿದ್ದು ತೊಗೋಬೇಕು. ಇಲ್ಲಿಂದ ಫ್ರೆಂಡ್ಸ್ ಒಂಚೂರು ಕ್ರಾಸಲ್ಲಿ ತೊಗೊತಾ ಇದ್ದೀನಿ. ಕ್ರಾಸಲ್ಲಿ ತೊಗೊಳೋದ್ರಿಂದ ಕಟ್ಟಿಂಗು ಮತ್ತು ಸ್ಟಿಚಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಷ್ಟೇ ನೋಡಿ, ಇವಾಗ ಪರ್ಫೆಕ್ಟಾಗಿದೆ ಕಟ್ಟಿಂಗು. ಮಾರ್ಕಿಂಗು ನೀಟಾಗಿ ಕಟ್ ಮಾಡೋಣ ಇವಾಗ. ನೋಡಿ ಇಲ್ಲಿ ಒಂದು 1/2 ಇಂಚು 1/4 ಇಂಚ್ ಭಾಗ ಎಕ್ಸ್ಟ್ರಾ ಏನಕ್ಕೆ ತೊಗೊಂಡಿದೆ ಅಂದರೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಅದರಿಂದ ಫ್ರೆಂಡ್ಸ್ ಇದನ್ನು ತೊಗೊಂಡಿರೋದು. ಇವಾಗ ಕಟ್ ಮಾಡೋಣ. ಫ್ರೆಂಡ್ಸ್ ಇದು ಫ್ರಂಟ್ ಮುಗೀತು. ಬ್ಯಾಕಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ಆಗುತ್ತಾ ಅಂತ ನೋಡ್ಕೊಳ್ಳಿ. ಇದರಲ್ಲಿ ಫ್ರೆಂಡ್ಸ್ ಆಗಲ್ಲ, ತುಂಬ ಕಡಿಮೆ ಆಗುತ್ತೆ. ಈ ಬಟ್ಟೆನ ನಾವು ಕಾಲರ್ಗೆ ಯೂಸ್ ಆಗುತ್ತೆ, ಕಾಲರ್ಗೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನಮಗೆ 8.25 ಇಂಚು ರೆಡಿ ಬೇಕು. ಹಾಗಾಗಿ ಫ್ರೆಂಡ್ಸ್ ಇದು 7.25 ಆಗುತ್ತೆ, ಬರಲ್ಲ ಫ್ರೆಂಡ್ಸ್. ನಾನು ಈ ಕಡೆನೇ ತಗೊತೀನಿ. ಈ ಕಡೆ ತಗೊಳ್ಳೋದನ್ನ ಬಟ್ಟೆನ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಗೆ ಇವಾಗ ರೆಡಿ. ಅದಕ್ಕಿಂತ ಒಂದು 1/2 ಇಂಚು ಕಡಿಮೆನೇ ಇರ್ಬೋದು ಫ್ರೆಂಡ್ಸ್, ಇರಬೇಕು ಇದನ್ನು ಬ್ಯಾಕು. ಹಾಗಾಗಿ ಫ್ರೆಂಡ್ಸ್ ನನಗೆ ಎಷ್ಟು ಬೇಕೋ ಇವಾಗ ಅದನ್ನ ಮೆಜರ್ಮೆಂಟ್ ಕರೆಕ್ಟಾಗಿ 8.25 ಇದೆ ಫ್ರೆಂಡ್ಸ್. ಅದು ಈಗ 8 ಇಂಚು ಇದು ಕರೆಕ್ಟಾಗಿ ಬಂದರೂ ಕೂಡ ಫ್ರೆಂಡ್ಸ್ ಇದು ನೋಡ್ಕೊಳ್ಳಿ
ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿಕೊಂಡು. ಫ್ರೆಂಡ್ಸ್ ಇವಾಗ ಕರೆಕ್ಟ್ ಇದು 8.25 ಇದ್ರೂ ಸಾಕು ಕೂಡ. ಫ್ರೆಂಡ್ಸ್ 9 ಇಂಚ್ ಇದೆ, ಕಡಿಮೆ ತೊಗೊತೀನಿ ಇನ್ನೂ ಸ್ವಲ್ಪ. ಫ್ರೆಂಡ್ಸ್ ನೋಡಿ ಇವಾಗ 8.25 ಇದೆ. ನೋಡಿ ಫ್ರೆಂಡ್ಸ್ 8.25 ಬರುತ್ತೆ, ಪರವಾಗಿಲ್ಲ. 8.25 ಇದ್ದರೆ ನಮಗೆ ಸ್ಟಿಚಿಂಗಲ್ಲಿ ಹೆಂಗೆ ಹೋಗುತ್ತೆ. ಇದೊಂದು 1/2 ಇಂಚು ಕಟ್ ಮಾಡ್ಕೊತೀನಿ ನೀಟಾಗಿ. ಹೀಗಾಗಿ ಫ್ರೆಂಡ್ಸ್ ಇದನ್ನು ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಂದು ಪೀಸಲ್ಲಿ ಕೆಲವೊಂದು ಅದಿದು ಬಂದಿರುತ್ತೆ, ಹಾಗಾಗಿ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನೇ ಇವಾಗ ರಿಟರ್ನು ಈ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನಿಮ್ಗೆ ತೋರಿಸ್ತೀನಿ ನಾನು. ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಫೋಲ್ಡ್ ಆದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಕಡೆ ಬಿಟ್ಕೊಂಡ್ರೂ ನಡೆಯುತ್ತೆ, ಅದ್ರದ್ದು ಏನದು ಇದು ಇಲ್ಲ ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ ಕರೆಕ್ಟಾಗಿ, ಅದು ಇದು ಕೂಡ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು. ಫ್ರೆಂಡ್ಸ್ ನೋಡಿ ಇದಕ್ಕಿಂತ 1/2 ಇಂಚಲ್ಲಿ ಕಡಿಮೆ ಇದೆ ಫ್ರೆಂಡ್ಸ್. ಇದು ಸೀದನೆ ನೋಡಿಕೊಂಡು ಇದು ಎಷ್ಟು ಬರುತ್ತೋ ಅದೇ ಕೂಡ ಇಲ್ಲಿ 1.25 ತೊಗೊಂಡಿದ್ದೀವಲ್ವ ಎಕ್ಸ್ಟ್ರಾ, ನಾವು 1.25ಗೆ ಒಂದ್ಸರಿ ನಾವು ಮಾರ್ಕ್ನ ಮಾಡಿಕೊಂಡು ನೋಡಿ 1.25ಗೆ ಒಂದ್ಸರಿ ಮಾರ್ಕ್ ಮಾಡಿಕೊಂಡು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ. ನೋಡಿ 1.25ಗೆ ಇದನ್ನ ಮಾರ್ಕ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ. ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಈಜಿಯಾಗಿ ಅರ್ಥ ಆಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಇಲ್ಲಿ. ಫ್ರೆಂಡ್ಸ್ ಸೆಲ್ಟ್ ಕೂಡ ತುಂಬ ಈಸಿ ಕಟಿಂಗ್ ಇದೆ, ಬೇಕಾದರೂ ಕಟ್ ಮಾಡ್ಬೋದು. ನಾವು ಎಲ್ಲನೂ ಹುಟ್ಟುತ್ತಲಿಂದಲೇ ಕಲ್ತ್ಕೊಂಡ್ಬಂದಿರಲ್ಲ ಫ್ರೆಂಡ್ಸ್. ನೋಡ್ತಾ ನೋಡ್ತಾ ಪ್ರತಿ ಒಂದು ಕೂಡ ಕಲಿಬೋದು. ಎಲ್ಲ ಆಪ್ಷನ್ ನಮಗೆ ಕೊಟ್ಟಿರ್ತಾನೆ ಭಗವಂತ, ಅದನ್ನು ನಾವು ಸರಿಯಾದ ಟೈಮ್ ನೋಡಿ ಯೂಸ್ ಮಾಡ್ಕೊಳ್ಳಲ್ಲ ಅಷ್ಟೇ ಫ್ರೆಂಡ್ಸ್. ಇವಾಗ ಫ್ರಂಟು ಬ್ಯಾಕು ಮುಗೀತು ಫ್ರೆಂಡ್ಸ್. ನಮಗೆ ಈ ಥರ ಬಟ್ಟೆನ ಉದ್ದ ಸಾಕಾಗ್ತಾ ಇಲ್ಲ, ಹಂಗಾಗಿ ಫ್ರೆಂಡ್ಸ್ ನಾನು 2ಕಿಂತ ಫೋಲ್ಡ್ ಮಾಡಿಕೊಂಡು ತೊಗೊತೀನಿ. ಫೋಲ್ಡ್ ಮಾಡ್ಕೊಳ್ಳೋದ್ರಿಂದನೂ ಫ್ರೆಂಡ್ಸ್ ನಾವು ಕಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದನ್ನು ಡಬಲ್ ಸ್ಲೀವ್ನ ನಾನು ಇದರಲ್ಲೇ ತಕ್ಕೋಬೋದು ಫ್ರೆಂಡ್ಸ್. ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೆಂಡ್ಸ್ ನಮಗೆ ಎಷ್ಟು ಇಂಚ್ ಬೇಕಾಗುತ್ತೋ ಫ್ರೆಂಡ್ಸು. ಇವಾಗ ಅದು ಚಿಕ್ಕ ಮಗು ಇರೋದ್ರಿಂದ 1ನೇ ಕ್ಲಾಸ್ ಹುಡುಗ, ಹಾಗಾಗಿ ಫ್ರೆಂಡ್ಸ್ ಸ್ಲೀವ್ಗೆ ಜಾಸ್ತಿ ಬೇಕಾಗಲ್ಲ. ಒಂದ್ಸರಿ ನಾವು ಇಷ್ಟು ಥರ ಹಿಡ್ಕೊಂಡು ಮೆಜರ್ಮೆಂಟ್ನ ತೊಗೋಬೋದು. ಇಲ್ಲಿ ಕಂಕ್ಳಲ್ಲಿಂದ ಕರೆಕ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೋದು ಫ್ರೆಂಡ್ಸ್. ನೋಡಿ ಇವಾಗ ಕರೆಕ್ಟಾಗಿ ರೆಡಿ 6.25 ಇದೆ ಫ್ರೆಂಡ್ಸ್. ನೋಡಿ ನಾನೊಂದು 7.25 ತೊಗೊತೀನಿ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಕರೆಕ್ಟಾಗಿ ಇದೆ. ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ 7.25 ತೊಗೊತೀನಿ ಫ್ರೆಂಡ್ಸ್. ನಾನು ಫೋಲ್ಡ್ ಮಾಡೋಕ್ಕೆ 1.25 ಇಂಚು ಬಟ್ಟೆ ತೊಗೊಂಡಿರ್ತೀನಿ ಫ್ರೆಂಡ್ಸ್. ನಿಮಗೆ ಅದು ಇದು ಆಗಿದ್ದರೆ, ಹೊಸಬ್ರಾಗಿದ್ದರೆ ದಯವಿಟ್ಟು 2 ಇಂಚ್ ತೊಗೊಳ್ಳಿ. 2 ಇಂಚ್ ತೊಗೊಂಡ್ರಂತೂ ನೀಟಾಗಿ ಪರ್ಫೆಕ್ಟಾಗಿ ನೀವು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ನಾನು ಇದೆಷ್ಟಿದೆಯೋ ಸ್ಲೀವ್ನ ಇಷ್ಟೇ ಇಡ್ತಾ ಇರೋದು ಫ್ರೆಂಡ್ಸ್. ಇದನ್ನು ಕರೆಕ್ಟಾಗಿ 6 ಇಂಚಿದೆ ಫ್ರೆಂಡ್ಸ್. ಇದು 6 ಇಂಚಿದೆ, 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ನಾವು 6.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಕಡೆ 6.25 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿಂದ ಒಂದು 7.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಇನ್ನೊಂದು ಸರಿ ನೋಡ್ಬೋದು ಕೂಡ ಫ್ರೆಂಡ್ಸ್. ಇದನ್ನೇನಕ್ಕೆ ಲೈನಾಗಿ ನೀಟಾಗಿ ಮಾರ್ಕ್ ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಹಾಕ್ತಾಯಿದ್ದೀನಿ
ಫ್ರೆಂಡ್ಸ್ ನೋಡಿ, ಇವಾಗ ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೊಂದು ಮಾರ್ಕ್ ಹಾಕಿ ಇವಾಗ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಡೌನ್ ನಾವು 3 ಆದರೂ ತೊಗೋಬೋದು, 3.5 ಆದರೂ ತೊಗೋಬೋದು. ಯಾಕಂದರೆ ಚಿಕ್ಕ ಮಗು ಅಲ್ವಾ, ಹಾಗಾಗಿ 3 ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಇದು 3 ತೊಗೊಳೋದ್ರಿಂದ ಸಾಕು ಫ್ರೆಂಡ್ಸ್. ಇದನ್ನು ನಾವು ಸೇಪ್ನ ತಗೋಬೇಕು. ಫ್ರೆಂಡ್ಸ್ ಇದು ಫೋಲ್ಡ್ ಮಾಡೋಕ್ಕೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ನಾವು ಮುಂದ್ಗಡೆ ಎಷ್ಟಿದೆ ಅಂತ ನೋಡಿಕೊಂಡು ಒಂದು 1/2 ಇಂಚು ಸ್ಟಿಚಿಂಗ್ ಕೆಳಗಡೆ ಸ್ಲೀವ್ ಹತ್ರ ಹೋಗುತ್ತೆ. 5.5 ತೊಗೊಳ್ಳೋಣ ಫ್ರೆಂಡ್ಸ್. 5.75 ತೊಗೊಳ್ಳೋಣ ಸಾಕು. ನೋಡಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಫ್ರೆಂಡ್ಸ್ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀಟಾಗಿ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸ್ಲೀವ್ ಮಾತ್ರ ಇದು ಕರೆಕ್ಟ್ ಪರ್ಫೆಕ್ಟ್ ಆಗಿರೋ ಸ್ಲೀವ್ ಇದು. ಇವಾಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ, ಇದು ಫೋಲ್ಡಿಂಗ್ ಆಗುತ್ತೆ, ಇದು ಸ್ಟಿಚಿಂಗಲ್ಲಿ ಬರುತ್ತೆ. ಹಾಗಾಗಿ ಮುಂದ್ಗಡೆ ಮಾರ್ಕ್ ಹಾಕಿರೋದನ್ನ ನಾವು ಕಟ್ ಮಾಡ್ಕೋಬೇಕು. ಯಾಕಂದರೆ ಫ್ರೆಂಡ್ಸ್ ಬಟ್ಟೆನ ಕಡಿಮೆ ತೊಗೋಬಾರ್ದು. ಎಕ್ಸ್ಟ್ರಾ ಇದ್ದರೆ ನಾವು ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಇಲ್ಲೊಂದು ನಾನು ಇದು ಮಾಡ್ಕೊತೀನಿ. ನಾವು ಕಟ್ಟಿಂಗ್ ಕೂಡ ಪರ್ಫೆಕ್ಟಾಗಿ 6.25 ಬರುತ್ತೆ. ಅದು 6.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅದು ಇದನ್ನು ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ನಾನು ಕರೆಕ್ಟಾಗಿ ಸ್ಲೀವ್ ಮೆಜರ್ಮೆಂಟ್ನ ನಮಗೆ ಇಲ್ಲಿಗೆ ಬರುತ್ತೆ. ಬಂದೆ ಅಮ್ಮ ಫ್ರೆಂಡ್ಸ್. ಇದನ್ನು ಏನಂದರೆ ಮುಂಭಾಗನ ಫ್ರಂಟ್ ಭಾಗನ ನಾವು ಪ್ರತಿಯೊಂದಿಗೂ ಕಟ್ ಮಾಡ್ಕೊಳ್ತಾ ಇರ್ತೀವಲ್ವ ಫ್ರೆಂಡ್ಸ್, ಆ ಥರನೇ ಒಂದು 1/2 ಇಂಚಿನ ನಾವು ಸೇಪ್ನ ತೆಕ್ಕೋಬೇಕು. ಫ್ರೆಂಡ್ಸ್ ಈ ಕಡೆ ನೋಡ್ಕೋಬೇಕು. ನೋಡಿಕೊಂಡು ಕರೆಕ್ಟಾಗಿ ನಾವು ಎಷ್ಟು ಇದೆ ಅಂತ ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು 6 ಇಂಚು ಶೋಲ್ಡರ್ ತೊಗೊಂಡಿದ್ವಿ. ಶೋಲ್ಡರ್ನ ಇವಾಗ ನಾನು ಡಬಲ್ ಆಗಿ ಇಲ್ಲೇ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್ ಡಬಲ್ ಕಟ್ ಮಾಡ್ಕೋಬೇಕಂದ್ರೆ ನಾವು ಡಬಲ್ ಬಟ್ಟೆ ಹಾಕೋಬೇಕು. ಫ್ರೆಂಡ್ಸ್ ನಾವು ಈ ಥರನೂ ಹಾಕೋಬೋದು, ಹಿಂಗೆ ಕೂಡ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಾವು ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವೋ ಕರೆಕ್ಟಾಗಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಫ್ರೆಂಡ್ಸ್ 6.25 ಇದೆ, ಇಲ್ಲಿ 6.25 ಬರುತ್ತಾ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಬರುತ್ತೆ ನೋಡಿ, 6.25 ಕೆಳಗಡೆ ಭಾಗ ಫ್ರೆಂಡ್ಸ್. ಇದು ಕೆಳಗಡೆದಲ್ಲಿ ನಮಗೆ ಒಂದು 1/2 ಇಂಚು ಕಡಿಮೆನೇ ತೊಗೊಳ್ಳೋಣ. ನಮಗೆ 6.25 ಇದೆ ಇವಾಗ. ಅದು 6 ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಕೆಳಗಡೆ ಒಂದು ಕರೆಕ್ಟಾಗಿ ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಮಗೆ 3 ಇಂಚು ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿಂದ ನಾನು 3 ಇಂಚಿಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ಫ್ರೆಂಡ್ಸ್, ಅಲ್ಲಿ ಇಲ್ಲಿಂದ 3 ಇಂಚು ಒಂದು ಇನ್ನೊಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಫ್ರೆಂಡ್ಸ್ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ಶೋಲ್ಡರು, ಅದ್ರ ಹತ್ರ 1.5 ನಾನು ಇಲ್ಲಿ ತೊಗೊಂಡಿದ್ದೀನಿ. 1.5 ತೊಗೊಂಡು ಮತ್ತು ನೆಕ್ಕನ್ನ ನಾವು ಕಟ್ ಮಾಡ್ಕೊಳ್ಳೋದು ಬ್ಯಾಕಲ್ಲಿ ಫ್ರಂಟಲ್ಲಿ 1.5 ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇದಕ್ಕೂ ಕೂಡ ನಾವು 1.5ನೇ ತೊಗೋಬೇಕು ಫ್ರೆಂಡ್ಸ್. ಎಕ್ಸ್ಟ್ರಾ ಏನಿಲ್ಲ, 1.5 ತೊಗೊಂಡು ಹಿಂಗೆ ಒಂದು ರೌಂಡಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ರೌಂಡಾಗಿ ಮಾರ್ಕ್ ಹಾಕ್ಕೊಂಡಾಗ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಕರೆಕ್ಟಾಗಿ 5 ಬರುತ್ತೆ ಇಲ್ಲಿಗೆ ಫ್ರೆಂಡ್ಸ್. ಇದನ್ನು ನಾನು ಈ ಕಡೆ ಕಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್ ಇವಾಗ ನೋಡ್ಕೊಳ್ಳಿ ನೋಡಿ, ಇದನ್ನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಡಬಲ್ ಶೋಲ್ಡರ್ ಪಟ್ಟಿ ಕೂಡ ಇದರಲ್ಲೇ ಆಯಿತು. 2 ಪೀಸ್ ಇದೆ ಇದರಲ್ಲಿ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಇದೆ ಇದು, ತುಂಬ ಈಸಿಯಾಗಿ ಕೊಡೋ ಕಟಿಂಗ್ ಇದೆ. ಇದನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದ್ರ ಸ್ಟಿಚಿಂಗು ಕೂಡ ಖಂಡಿತ ನಿಮ್ಗೆ ಹಾಕ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ವೀಡಿಯೋಸು ಮತ್ತು ಬ್ಲೌಸ್ ಕಟ್ಟಿಂಗು ಎಲ್ಲ ಕೂಡ ಬರ್ತಾ ಇರುತ್ತೆ ನಿಮಗೆ. ನೋಡಿಕೊಂಡು ನೀವು ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.